ಭಟ್ಕಳ ತಾಲೂಕಿನ ಜಾಲಿ ಕೋಸ್ಟಲ್ ಐಸ್ ಪ್ಲಾಂಟ್ ಸಮೀಪದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ನಮ್ಮ ಕ್ಲಿನಿಕ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ಅವರು ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಉತ್ತರ ಕನ್ನಡ, ಭಟ್ಕಳ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಸಹಯೋಗದೊಂದಿಗೆ ಜಾಲಿ ಕೋಸ್ಟಲ್ ಐಸ್ ಪ್ಲಾಂಟ್ ಸಮೀಪದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ನಮ್ಮ ಕ್ಲಿನಿಕ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಚಿವರು, ಸರ್ಕಾರ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದ್ದು ಎಲ್ಲ ಔಷಧಿಗಳು ಸರ್ಕಾರಿ ಆಸ್ಪತ್ರೆ, ಕ್ಲಿನಿಕ್ಗಳಲ್ಲಿ ಲಭ್ಯವಿರುವಂತೆ ನೋಡಿಕೊಳ್ಳಬೇಕು ಎಂದು ವೈದ್ಯಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ವೈದ್ಯರ ಕೊರತೆಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಮೆಡಿಕಲ್ ಕಾಲೇಜುಗಳಿಂದಲೇ ವೈದ್ಯರಿಗೆ ಆಹ್ವಾನವನ್ನು ನೀಡಲಾಗುತ್ತಿದೆ. ವೈದ್ಯರು ತಮ್ಮ ಇಷ್ಟ ಬಂದ ತಾಲೂಕುಗಳಲ್ಲಿ ಸೇವೆ ಸಲ್ಲಿಸಲು ಅನುಕೂಲವಾಗುವಂತೆ ಕೌನ್ಸಿಲಿಂಗ್ ಪದ್ಧತಿಯನ್ನು ರೂಪಿಸಲಾಗಿದೆ. ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಜಾಲಿಯಲ್ಲಿ ನಮ್ಮ ಕ್ಲಿನಿಕ್ ಅನ್ನು ಆರಂಭಿಸಲಾಗಿದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ, ಬಹಳ ಒಳ್ಳೆಯ ಕಾರ್ಯಕ್ರಮ. ಉದ್ದೇಶ ಇಷ್ಟೇ, ಜನರಿಗೆ ಹತ್ತಿರವಾಗಿ, ಜನರ ಜೊತೆಯಲ್ಲಿ, ಜನರಿಗೋಸ್ಕರ ಏನೇ ಒಂದು ಆರೋಗ್ಯ ಸಮಸ್ಯೆ ಆದರೂ ಆ ಕೂಡಲೇ ಸ್ಪಂದಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇದು ಪ್ರತಿಯೊಂದು ಪಟ್ಟಣ ಪಂಚಾಯತ್, ಮುನ್ಸಿಪಾಲ್ಟಿ ಈ ರಾಜ್ಯದಲ್ಲಿ ಎಲ್ಲ ಕಡೆ ಆಗಿದೆ, ಆಗ್ತಾ ಇದೆ, ಇನ್ನೂ ಆಗೋದು ಇದೆ. ಅದ್ರ ಬರ್ಬೋದು, ಯಾವ ಹಾಸ್ಪಿಟ್ಲಿಗೆ ಅಥವಾ ಯಾವ ಜಿಲ್ಲೆಗೆ ಬೇಕಾದರೂ ಹೋಗ್ಬೋದು. ಆ ರೀತಿಯಲ್ಲಿ ಸಿಸ್ಟಮ್ ಮಾಡಿದೆ ಅಂದರೆ ಅನುಕೂಲ ಆಗಲಿ, ಅವ್ರಿಗೆ ಇಷ್ಟ ಬಂದಲ್ಲಿ ಖುಷಿಯಿಂದ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಬೇಕು. ಹಾಗಾಗಿ ಈಗ ಹೇಳಿದ್ರು, ಈಗ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದ್ರೆ, ಎಲ್ಲಿ ಡಾಕ್ಟರ್ ಕೊರತೆ ಅಂದರೆ ನಾವು ಮೆಡಿಕಲ್ ಕಾಲೇಜಿಂದ ಡಾಕ್ಟ್ರನ್ನ ತಂದುಕೊಂಡು ಅದು ರೂರಲ್ಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ನಾವು ಟೌನಿಗೆ ಮಾತ್ರ ಕೊಡುವಂಥದ್ದು. ಎಲ್ಲಿ ತಾಲೂಕು ಹಾಸ್ಪಿಟ್ಲ್ ಇರ್ತದೆ ಅಲ್ಲಿ ಮಾತ್ರ 2 ಜನ ಕೊಡ್ಬೋದು, 4 ಜನ ಬೇಕಾದರೂ ಕೊಡ್ಬೋದು. ಅಲ್ಲಿಂದ ಏನು ಅವರಿಗೆ ಹೇಳ್ಕೊಂಡು ಇಲ್ಲಿ ಖಾಲಿ ಇರಬಾರ್ದಲ್ಲ. ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ. ಭಟ್ಕಳ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಮಾತನಾಡಿದರು. ನಂತರ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇಮಿಡಿಯೇಟ್ ಆಗಿ ಜನಗಳು ಇಲ್ಲಿ ಬಂದು ಒಂದು ಸಮಸ್ಯೆಗಳನ್ನ ಕೇಳಿದಾಗ ಐಡೆಂಟಿಫೈ ಮಾಡ್ತಾರೆ. ಸೊ ಫಸ್ಟ್ ಸ್ಟೆಪ್ ಇಮಿಡಿಯೇಟ್ ಆಗಿ ಇಲ್ಲೇ ಚಿಕಿತ್ಸೆ ಕೊಡೋ ಥರ ಇದ್ರೆ ಆ ರೀತಿಯಲ್ಲಿ ಈ ಒಂದು ನಮ್ಮ ಕ್ಲಿನಿಕ್ನ ಬಳಸ್ಕೊಳ್ಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ನಿಮ್ಮ ಮೂಲಕ ಅದನ್ನು ತಲುಪಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲಿ ಬಂದು ಇಲ್ಲಿ ಸಾಲ್ವ್ ಆಗುವಂಥ ಒಂದು ಸಮಸ್ಯೆಗಳಿತ್ತು ಅಂದರೆ ಅಲ್ಲಿ ಲೋಡ್ ಕಡಿಮೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲಲ್ಲಿ ನಮ್ಮ ಕ್ಲಿನಿಕ್ ಅಂತ ಒಂದು ಈ ಒಂದು ಕಾನ್ಸೆಪ್ಟ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಅಂಥ ಊರುಗಳಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ, ಹಾಗೂ ಬೇರೆ ಜಿಲ್ಲೆಗಳಲ್ಲೂ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಆರೋಗ್ಯ ಪ್ರತಿಯೊಬ್ಬರು ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು, ಹಾಗೂ ಅತಿ ಕಡಿಮೆ ಸಮಯದಲ್ಲಿ ತಲುಪಬೇಕು ಅನ್ನೋ ಒಂದು ನಿಟ್ಟಿನಿಂದ ಈ ಒಂದು ಸೌಲಭ್ಯನ ಸರ್ಕಾರದಿಂದ ಒದಗಿಸ್ತಾ ಇದ್ದಾರೆ. ಅದನ್ನು ಅತ್ಯುತ್ತಮವಾಗಿ ಬಳಸ್ಕೊಂಡು ಉಪಯೋಗ ಪಡ್ಕೊಳ್ಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀನಿ. ಯಾಕಂದ್ರೆ ಯಾರಿಗೆ ನಿಜವಾಗ್ಲೂ ಸಮಸ್ಯೆ ಇದ್ರೆ ಯಾರಿಗೆ ಅಷ್ಟು ಸಮಸ್ಯೆ ಇಲ್ಲ ಅಂತ 1000 ಜನ ಒಪಿಡಿ ಬಂದಲ್ಲಿ ನಮ್ಮ ಹತ್ರ ಕೆಲವು ಮಿಸ್ ಆಗಿದ್ದು ಉದಾಹರಣೆಗಳು ಆಗ್ತದೆ, ನನಗೆ ಗೊತ್ತು. ಸೊ ಹಾಗಾಗಿ ಅದನ್ನು ತಡೆಗಟ್ಟಲಿಕ್ಕೆ ಇಲ್ಲಿರೋ ಡಾಕ್ಟರ್, ಇಲ್ಲೊಬ್ಬ ಡಾಕ್ಟರ್ ಇರ್ತಾರೆ, ಇಲ್ಲಿ ನಿಮ್ಗೆ ಗೊತ್ತಿರಲಿ 4 ಜನ ಸ್ಟಾಫ್ ಇರ್ತಾರೆ. ಒಬ್ಬ ಡಾಕ್ಟ್ರು, ಲ್ಯಾಬ್ ಟೆಕ್ನಿಷಿಯನ್, ಸ್ಟಾಫ್ ನರ್ಸ್ ಮತ್ತು ಗ್ರೂಪ್ 5 ಜನದ್ದು ಇದಿದೆ, ಪೋಸ್ಟ್ ಇದೆ. ಆದಷ್ಟು ಬೇಗ ಡಾಕ್ಟರ್ನು ಸಹ ನಾವು ರಿಕ್ರೂಟ್ ಮಾಡಲಿಕ್ಕಿದ್ದೇವೆ. ತುರ್ತಕ್ಕೆ ನಾನು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರವಾರ ಮೆಡಿಕಲ್ ಕಾಲೇಜಿಂದ ಯಾರು ಬರ್ತಾ ಇದ್ದಾರೆ ಅವರನ್ನು ಇಲ್ಲಿ ಡೆಪ್ಯುಟೇಷನ್ ಮೇಲೆ ಹಾಕಿ ನಡೆಸ್ತಾ ಇದ್ದೇನೆ. ಅದನ್ನು ಹಾಗೆ ನಡೆಸ್ತಾ ಇದ್ದೇನೆ, ಇದನ್ನು ಹಾಗೆ ನಡೆಸ್ತಾನೆ. ತುರ್ತಕ್ಕೆ ಸದ್ಯದಲ್ಲಿ ಡಾಕ್ಟರ್ಗಳು ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಹಾಗಾದರೆ ಆ ಡಾಕ್ಟರ್ ನಮಗೆ ಹೇಳ್ಬೋದು ಇಂಥದ್ದೊಂದು ಸೀರಿಯಸ್ ವಿಷಯ ಇದೆ ಅಥವಾ ಇಂಥದ್ದೊಂದು ಈ ಸಮಸ್ಯೆ ಇರೋ ರೀತಿ ಅವನ್ನ ಪ್ರಯಾರಿಟಿ ಬೇಸಿಸ್ ಮೇಲೆ ಕನ್ಸರ್ನ್ ಡಾಕ್ಟರಿಗೆ, ಯಾವ ಲಕ್ಷ್ಮೀಶಿಗೆ, ಅರಣಿಗೋ, ಗೈನಕಾಲಜಿಸ್ಟ್ಗೆ ಯಾರಾಗಂತ ಅವ್ರು ಸಂಬಂಧಪಟ್ಟ ಡಾಕ್ಟರ್ನ ಡೈರೆಕ್ಟಾಗಿ ಪೇಷಂಟ್ ನೋಡಲಿಕ್ಕೆ ಸಮಯ ವ್ಯರ್ಥ ಆಗದೆ ಇದು ಒಂದು ಅನುಕೂಲ ಆಗಲಿಕ್ಕಿದೆ. ಸಮುದಾಯಕ್ಕೆ ಮತ್ತು ಸರ್ಕಾರಿ ಆಸ್ಪತ್ರೆ ತಜ್ಞ ವೈದ್ಯರುಗಳ ಮಧ್ಯೆ ಇದು ಲಿಂಕ್ ಆಗಿ ಕೆಲಸ ಮಾಡಲಿಕ್ಕಿದೆ ಅಂತ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛಿಸ್ತೇನೆ. ತಹಶೀಲ್ದಾರ್ ನಾಗರಾಜ್, ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ರಮೇಶ್ ಗೊಂಡ, ನಾಗರಾಜ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವೆಂಕಟೇಶ್ ನಾಯ್ಕ್ ಎಲ್ಲರನ್ನೂ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ನುಡಿಸಿರಿ ನ್ಯೂಸ್ ಪುನಃ ಮುಂದುವರಿಯುವುದು.